ಯಾಕಂದ್ರೆ ನಾನು ಗುಜರಾತ್ನಲ್ಲಿ 6 ವರ್ಷ ಕಾಲ ಕೆಲಸ ಮಾಡ್ತಾ ಇದ್ದವನು. ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ನಾನು ಪಾಠ ಮಾಡಿದವನು. ಗುಜರಾತಲ್ಲಿರೋ ಬರೋಡಾ ಯೂನಿವರ್ಸಿಟಿಯಲ್ಲಿ PhD ಮಾಡಿದವನು ನಾನು. ಅನಂತರದಲ್ಲಿ ನಾನು ಡೆಲ್ಲಿಗೆ ಹೋದೆ. ಆದರೂ ಗುಜರಾತಿನ ಸಂಪರ್ಕ ನನಗೇನು ನಿಂತು ಹೋಗಲಿಲ್ಲ. ಆಗಾಗಲೇ ಗುಜರಾತಿಗೆ ಹೋಗ್ತಲೇ ಇರ್ತೀನಿ, ಉಪನ್ಯಾಸಕ್ಕೋಸ್ಕರ ಹೋಗ್ತಿರ್ತೀನಿ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕರೀತಾ ಇರ್ತಾರೆ, ಅದಕ್ಕೂ ಹೋಗ್ತಾ ಇರ್ತೀನಿ. ನಾನು ಈಗ ಸುಮಾರು 8 ತಿಂಗಳ ಹಿಂದೆ ಗುಜರಾತಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ರು. ಅನಂತರದೊಳಗೆ ನಾನು ಇಡೀ ಗುಜರಾತನ್ನ ಮತ್ತೆ ನೋಡಬೇಕು ಅಂತ ಅಪೇಕ್ಷೆ ಪಟ್ಟೆ. ಅಲ್ಲಿ ಏನು ಬೆಳವಣಿಗೆ ಆಗಿದೆ ಅನ್ನೋದು ಅದ್ಭುತ. ಭಾರತದೊಳಗೆ ಇನ್ಯಾವ ರಾಜ್ಯವೂ ಕೂಡ ಆ ಮಟ್ಟದ ಬೆಳವಣಿಗೆ ಮಾಡಿಲ್ಲ. ಒಂದು ಗೆರೆ ಎಳೆಯಿರಿ ನೀವು, ಈ ಗೆರೆ ಉದ್ದವಾಗಿದೆಯೋ ತುಂಡಾಗಿದೆಯೋ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ಕಾಗಲ್ಲ. ಅದರ ಪಕ್ಕದೊಳಗೆ 1 ಗೆರೆನೋ 4 ಗೆರೆನೋ 10 ಗೆರೆನೋ ಎಳೆದು ಇದು ಉದ್ದವಾಗಿದೆಯೋ ತುಂಡಾಗಿದೆಯೋ ಅಂತಂದ್ರೆ ನೀವು ಉತ್ತರ ಹೇಳ್ಬೋದು. ಯಾಕೆಂದ್ರೆ ಅದು ಯಾವಾಗಲೂ ರಿಲೇಟಿವ್. ಅದು ಈ ಸಂದರ್ಭದಲ್ಲಿ ನಿಮಗೆ ಒಂದು ಪುಸ್ತಕದ ಹೆಸರನ್ನ ಹೇಳ್ತೇನೆ. ಅದು ಲೋಕದೇವ ನೆಹರು ಅಂತ ಪುಸ್ತಕದ ಹೆಸರು. ಲೋಕದೇವ ನೆಹರು. ಅದು ಹಿಂದಿ ಒಳಗೆ ಲೋಕ ಅನ್ನೋದು ಲೋಗ್ ಅಂತ ಆಗುತ್ತೆ. ಅಂದ್ರೆ ಜನಗಳ ದೇವರು ಯಾರು? ನೆಹರು, ಜವಾಹರ್ಲಾಲ್ ನೆಹರು. ಆ ಪುಸ್ತಕ ಹಿಂದಿಯಲ್ಲಿ ಬರೆದಿರೋದು ಒಬ್ಬ ಪ್ರಸಿದ್ಧನಾದಂಥ ಹಿಂದಿ ಲೇಖಕ. ಅವ್ರಿಗೆ ಬೇಕಾದವರು ಅವರನ್ನ ರಾಜ್ಯಸಭೆ ಮೆಂಬರ್ ಮಾಡಿದ್ರು. ಆಮೇಲೆ ಎಷ್ಟೋ ಫಾರಿನ್ ಟೂರ್ಗಳಿಗೆ ಎಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅನುವಾದವಾಗಿದೆ. ಅನುವಾದ ಮಾಡಿರೋರು ಇಲ್ಲಿ ನಮ್ಮ ಜೊತೆ ಇರುವಂತ ಡಾಕ್ಟರ್ ಪ್ರಧಾನ ಗುರುದತ್ ಅವರು. ದಯವಿಟ್ಟು ನೀವು ಆ ಪುಸ್ತಕ ಓದಲೇಬೇಕು. ಅದರಲ್ಲಿ ಈ ಲೋಕದೇವ ನೆಹರು ಅಂತ ಅದು ಹೆಸರು ಹೇಗೆ ಬಂತು ಅಂದ್ರೆ, ಸಂವಿಧಾನದ ಚಳವಳಿ ಮಾಡಿದವರು ವಿನೋಬಾ ಭಾವೆಯವರು. ವಿನೋಬಾ ಭಾವೆಯವರು ಅವರೊಂದು ಸಂತರು. ಅವರು ಸಂತರು ಯಾವಾಗಲೂ ಉದಾರಿಗಳು. ಅವರು ಯಾರಿಗಾರು ಹೆಸರು ಕೊಡಬೇಕಾದ್ರೆ ಉದಾರವಾಗಿಯೇ ಕೊಡ್ತಾರೆ. ಅವರು ಒಂದ್ಸಲ ಈ ನೆಹರು ಅವರಿಗೆ ಲೋಕದೇವ ಅಂತ ಕರೆದು ಬಿಟ್ರು. ಎಲ್ಲರೂ ಸೇರಿಕೊಂಡು, ಆ ಪಕ್ಷದವರು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಲೋಕದೇವ ಅನ್ನೋದೊಂದು ಟೈಟ್ಲ್ ಕೊಟ್ಟೇ ಬಿಟ್ರು. ಆ ಪುಸ್ತಕಕ್ಕೂ ಕೂಡ ಟೈಟ್ಲ್ ಲೋಕದೇವ ಅಂತಲೇ ಕೊಟ್ಟಿದ್ದಾರೆ. ಆ ಪುಸ್ತಕದಲ್ಲಿ ಮೋತಿಲಾಲ್ ನೆಹರು ಅವರು ತೀರಿ ಹೋದಾಗ ಅಲ್ಲಿಗೆ ಮಹಾತ್ಮ ಗಾಂಧಿ ಅವರು ಹೋಗಿದ್ರು, BC ರಾಯ್ ಅವರು ಹೋಗಿದ್ರು. BC ರಾಯ್ ನಮಗೆ ಗೊತ್ತಿರಬಹುದು, ಬಹಳ ದೊಡ್ಡ ವೈದ್ಯರು. ಜೊತೆಗೆ ಅವರು ಮುಖ್ಯಮಂತ್ರಿಗಳು, ಬಂಗಾಳದ ಮುಖ್ಯಮಂತ್ರಿಗಳು ಆಗಿದ್ರೂ ಕೂಡ ಅವರು ವೈದ್ಯಕ್ಕೆ ಇದನ್ನು ಬಿಡೋದಿಲ್ಲ. ಈಗ ಹೇಗೆ ಈ ಭಾರತದ ವೈದ್ಯರ ದಿನ ಅಂತ ಏನು ಆಚರಿಸ್ತಾರಲ್ಲ, ಅದು BC ರಾಯ್ ಹುಟ್ಟಿದ ದಿವಸದ್ದು. ಗಾಂಧಿಗೂ BC ರಾಯ್ಗೂ ಒಂದು ಸಂಭಾಷಣೆ ನಡೆಯಿತು. BC ರಾಯ್ ಕೇಳಿದ್ರು ಗಾಂಧಿಯವರನ್ನ, ಮೋತಿಲಾಲ್ ನೆಹರು ಅವರು ಭಾರತ ದೇಶವನ್ನ ತುಂಬಾ ಪ್ರೀತಿಸ್ತಾ ಇದ್ರಲ್ವೇ ಅಂತ. ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವ್ರ ತಂದೆ. ಮೋತಿಲಾಲ್ ನೆಹರು ಅವರು ಭಾರತ ದೇಶವನ್ನ ತುಂಬಾ ಪ್ರೀತಿಸ್ತಿದ್ರಲ್ವೇ ಅಂತ ಗಾಂಧಿ ಅವರನ್ನು ಕೇಳ್ತಾರೆ. ಗಾಂಧಿ ಹೇಳ್ತಾರೆ, ಹೌದು ಪ್ರೀತಿಸ್ತಿದ್ರು. ಯಾತಕ್ಕೆ ಅಂದ್ರೆ ಜವಾಹರ್ಲಾಲ್ ನೆಹರು ಅಂತವರಿಗೆ ಜನ್ಮ ಕೊಟ್ಟಂತ ದೇಶವಾದದ್ರಿಂದ ಪ್ರೀತಿಸ್ತಾ ಇದ್ರು ಅಂತ. ಅರ್ಥ ಮಾಡ್ಕೊಳ್ಳಿ. ಜವಾಹರ್ಲಾಲ್ ನೆಹರು ಅಂತವರಿಗೆ ಜನ್ಮ ಕೊಟ್ಟದ್ರಿಂದ ಭಾರತ ಮಾತೆಯನ್ನ ಅವರು ಪ್ರೀತಿಸ್ತಿದ್ರು ಅಂತ. ಅಂದ್ರೆ ಏನಾಯ್ತು, ಎಲ್ಲಿಗೆ ಬಂತು ಇದ್ರೊಳಗೆಲ್ಲ?
ಇದು ಆ ಕುಟುಂಬಗಳಿಗೆ ತಮ್ಮ ಕುಟುಂಬ ಅದರದ್ದಪ್ಪ ಇದು ಅದರ ಸ್ಥಾನ ಏನು ಮೊದಲಿದ್ದಲೂ ಇತ್ತು ಅಲ್ಲಿ. ಬೇರೆಯವರಿಗಿಂತ ಜವಾಹರ್ಲಾಲ್ ನೆಹರು ಪದೇ ಪದೇ ಅವರನ್ನು ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತಾ ಇದ್ರು. ಮೋತಿಲಾಲ್ ನೆಹರು ಅವರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರು ಅಂತ. ಈ ಸಪೋರ್ಟು ಅವ್ರಿಗಿತ್ತು. ಇದು ಒಂದು. ಇನ್ನೊಂದು ಹೇಳ್ತಾರೆ ಅವರು, ಯಾರು ಈ ಪುಸ್ತಕ ಬರೆದಿರುವಂಥ ದಿನಕರ್ ಅವರು ಹೇಳ್ತಾರೆ, 1962ನೇ ಇಸವಿಯವರೆಗೆ ಚೈನೀಸು ನಮ್ಮನ್ನು ಅಟ್ಯಾಕ್ ಮಾಡಿ ನಮಗೆ ಮರ್ಯಾದೆ ಕಳೆದು ಬಿಡ್ತಲ್ಲ, ಆ ಸಂದರ್ಭದಲ್ಲಿ ಅದು ಕಳೆದಿತ್ತು. ಅದರ ಅನಂತರದೊಳಗೆ ಇವರು ಈ ದಿನಕರು ನೆಹರು ಅವರನ್ನು ಕೇಳ್ತಾರೆ, ಖಂಡಿಸಿ ಈ ನಮ್ಮಲ್ಲಿ ಈ ಅವಧಿಯಲ್ಲಿ ಯಾರು ಚೈನೀಸು ನಮ್ಮಲ್ಲಿ ನಮ್ಮ ಮೇಲೆ ನುಗ್ಗುತ್ತಾ ಇದ್ದಂಥ ಅವಧಿಯಲ್ಲಿ ನೀವು ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದಿರಬಹುದಲ್ಲವೇ ಅಂತ ಕೇಳ್ತಾರೆ. ನೀವು ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದಿರಬಹುದಲ್ಲವೇ ಅಂತ ಕೇಳ್ತಾರೆ. ನೆಹರು, ಇಲ್ಲಪ್ಪ, ನಾನು ಯಾವಾಗಲೂ ಅಷ್ಟೇ 10 ಗಂಟೆ ನಿದ್ದೆ ಬರುತ್ತೆ, 5 ಗಂಟೆ ತನಕ ನಾನು ನಿದ್ದೆ ಮಾಡೇ ಮಾಡ್ತೀನಿ ಅಂತ ನೆಹರು ಅವರು. ಈ ನಮ್ಮಲ್ಲಿ ಈ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಮತ್ತೆ ಈ ಪಾಕಿಸ್ತಾನದ ಮೇಲೆ 14 ವಿಮಾನಗಳನ್ನು ವಿಮಾನಗಳಲ್ಲಿ ಹೋಗಿ ಬಾಂಬ್ ಹಾಕಿದಾಗ ಆ ರಾತ್ರಿ, ಇಡೀ ರಾತ್ರಿ ಈ ಮೋದಿಯವರು ಒಂದು ಚೂರು ನಿದ್ದೆ ಮಾಡಿಲ್ಲ. ನಿದ್ದೆಗೆಟ್ಟು ಕೂತಿದ್ದಾರೆ ಇವರು. ಬೆಳಗಿನ ಜಾವದ ಹೊತ್ತಿಗೆ ಇವ್ರಿಗೆ ಮೆಸೇಜ್ ಬರುತ್ತೆ, ಎಲ್ಲ ಸೀಕ್ರೆಟ್ ಮೆಸೇಜು, ನಾವು ಹೋದ ಕೆಲಸ ಸಕ್ಸಸ್ಫುಲ್ ಆಗಿದೆ. ಒಂದು ಮೆಸೇಜ್ ಇವ್ರಿಗೆ ಬಂದಾದ ಮೇಲೆ ಈ ಮೋದಿಯವರು ಪರವಾಗಿಲ್ಲ ಅಂತಂದು ಮಲಗುತ್ತಾರೆ. ಮನೆಕಂಡವ್ರು ಪೂರ್ತಿ ನಿದ್ದೆ ಬರಲ್ಲ ಅವ್ರಿಗೆ. ಯಾಕೆ ಅಂತಂದ್ರೆ ನೆಕ್ಸ್ಟ್ ಮಾರ್ನಿಂಗ್ ಇವ್ರು ಮಾಡೋ ಕೆಲಸ ಇದೆಯಲ್ಲ, ಸ್ವಲ್ಪ ಹೊತ್ತು ಮಲಗಿದ್ದ ಆಮೇಲೆ ಎಷ್ಟು ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ. ನಾನು ಯಾಕೆ ಒಂದು ಗೆರೆ ಉದ್ದದ್ದು ಕುಂದಿದ್ದು ಅಂತ ಅನ್ಬೇಕಾದ್ರೆ ಪಕ್ಕದವರಿಗೆ ಗೆರೆಗಳು ನೋಡ್ಬೇಕು ಅಂದ್ರೆ ಇದು ಹೀಗೆ ನಾವು ಸಾಕಷ್ಟು ಅಧ್ಯಯನ ಮಾಡಿ ಬೇರೆಯವರನ್ನ ನಾವು ಅಧ್ಯಯನ ಮಾಡದೆ ಹೋದರೆ ಇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಮೋದಿಯವರು ಅರ್ಥ ಮಾಡಿದ್ರು, ಇದು ಮಾಡಿದ್ರು, ಬೇಕಾದಷ್ಟು ಮಾಡಿದ್ದಾರೆ. ಅದನ್ನೆಲ್ಲ ಈ ಚಿತ್ರಗಳು ತೋರಿಸುತ್ತೆ ಯಾವ ಸ್ಥಿತಿಲಿತ್ತು ನಮ್ಮ ಭಾರತ ದೇಶ. ಅದನ್ನು ನಾವು ಅರ್ಥ ಮಾಡಿಕೊಂಡು ಯಾಕೆ ಆ ಸ್ಥಿತಿಲಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಂಡ ನಂತರದೊಳಗೆ ಮೋದಿ ಏನು ಮಾಡಿದರೆ ಅದರ ಮಹತ್ವ ಏನು ಅಂತ ಅನ್ನೋದು ನಮ್ಗೆ ಅರ್ಥವಾಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳಿದ್ದೀನಿ. ತಾವು ದಯವಿಟ್ಟು ಈ ಪುಸ್ತಕವನ್ನು ಓದಬೇಕು. ಇಂಥದ್ದು ಎಷ್ಟೋ ಪುಸ್ತಕಗಳು ಇವೆ ನಮ್ಮಲ್ಲಿ. ಈ ಉದಾಹರಣೆಗೆ ಆರ್ಟಿಕಲ್ 370 ತೆರೆಯುವರು ಮೋದಿಯವರು, ಸರಿ. ಆದರೆ ಆರ್ಟಿಕಲ್ 370 ಯಾವಾಗ ಮಾಡಿದ್ರು, ಯಾಕಕ್ಕೆ ಮಾಡಿದ್ರು, ಅದು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಯಾಕಕ್ಕೆ ಮಾಡಿದ್ರು? ಓದ್ಕೋಸ್ಕರ ಮಾಡಿದ್ರು. ಯಾಕೆ ಅಂತ ನಮ್ಮ ದೇಶದೊಳಗೆ ಏನಾಯ್ತು ಅಂತಂದ್ರೆ, ಒಂದು ವಿಷಯ ಬರ್ತೀನಿ ನಿಮಗೆ. ನಮ್ಮದು ಪ್ರಜಾಪ್ರಭುತ್ವ ಅನ್ನೋದು ನಿಜ. ಆದರೆ ಈ ಭಾರತಖಂಡದ ಮೊದಲನೆಯ ಪ್ರೈಮ್ ಮಿನಿಸ್ಟರು ಎಲೆಕ್ಟ್ ಆದವರು ಅಲ್ಲವೇ ಅಲ್ಲ. ನಿಮಗೆ ಗೊತ್ತಿರಬಹುದು, ಯಾರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಾನೋ ದೇಶಕ್ಕೆ ಸ್ವಾತಂತ್ರ್ಯ ಬರುವಂಥ ಸಮಯದಲ್ಲಿ ಅವನಿಗೆ ಅಧಿಕಾರವನ್ನು ನಾವು ವಹಿಸ್ಕೊಟ್ಟು ಹೋಗ್ತೀವಿ ಅಂತ ಬ್ರಿಟಿಷರು ಹೇಳಿದ್ರು. ಆಗ ಯಾರನ್ನ ಮಾಡಬೇಕು? ಕಾಂಗ್ರೆಸ್ ಪ್ರೆಸಿಡೆಂಟನ್ನು ಯಾರನ್ನು ಮಾಡಬೇಕು ಅಂದರೆ ಉಡ್ಬಿ ಪ್ರೈಮ್ ಮಿನಿಸ್ಟರ್ನ ಯಾರನ್ನು ಮಾಡಬೇಕು ಅಂತ ಅನ್ನೋದು ಬಂತು. ಆಗ ಭಾರತಖಂಡದಲ್ಲಿ, ಇಡೀ ಇಂಡಿಯಾದಲ್ಲಿ 15 ಕಾಂಗ್ರೆಸ್ ಪ್ರಾದೇಶಿಕ ಸಮಿತಿಗಳು ಇದ್ದವು. 15. ಅವಾಗ 15ಕ್ಕೂ ಇವರು ವೋಟ್ ತಗೊಂಡ್ರು. 15 ಒಳಗೆ 12 ಸಮಿತಿಗಳು ಪಟೇಲ್ರ ಹೆಸರನ್ನು ಹೇಳಿದ್ರು. ನೆಹರುಗೆ ಒಂದು ವೋಟು ಬರಲಿಲ್ಲ.
ಆಗ ನೆಹರು ವಾಕೌಟ್ ಮಾಡಿಬಿಟ್ರು ಆ ಸಭೆಯಿಂದ. ಯಾಕೆಂದ್ರೆ ಪಟೇಲ್ರ ಕೈ ಕೆಳಗೆ ಇವರು ಆರ್ಡಿನರಿ ಮಿನಿಸ್ಟರ್ ಆಗ್ಬೋದಾಗಿತ್ತಲ್ಲ. ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ಭಾರತ ಮಾತೆ ಇಂಥವರಿಗೆ ಜನ್ಮ ಕೊಟ್ಟದ್ರಿಂದ ಭಾರತ ಮಾತೆ ದೊಡ್ಡವಳು ಅನ್ನುವಂಥ ಏನು ಮನೋಭಾವ ಇತ್ತು ಆ ಕುಟುಂಬದಲ್ಲಿ, ಆ ಮನೋಭಾವ ಅವರಿಗೂ ಇತ್ತು. ಆದ್ರೂ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ, ಇಲ್ಲದೆ ನಾನು ಹೊರಟು ಬೇರೆ ಹೋಗ್ತೀನಿ. ಬೇರೆ ಹೋಗಿ ಏನು ಮಾಡ್ತೀವಿ, ಸೋಷಿಯಲಿಸ್ಟು ಮತ್ತು ಕಮ್ಯುನಿಸ್ಟು ಎಲ್ಲ ಇವರು ಪರವಾಗಿದ್ದರು. ಅದರಿಂದ ನೋಡೋಣಪ್ಪ ಇವರೇ ರಾಜ್ಯ ಆಡ್ತಾರೆ. ಹೀಗೆಲ್ಲರೂ ಮಾಡ್ಯಾರು ಅಂತ ಅಂದು ಮಹಾತ್ಮ ಗಾಂಧಿಯವರು ಪಟೇಲ್ ಅಂತವರು ನೀವು ವಿತ್ಡ್ರಾ ಮಾಡಿಕೊಡಿ ಅಂತ ಹೇಳಿದ್ರು. ಪಟೇಲ್ರು ವಿತ್ಡ್ರಾ ಮಾಡಿಕೊಂಡ್ರು. ಇವರು ನೆಹರೂನ ಅಡ್ವೈಸ್ ಮಾಡಿಬಿಟ್ರು ಮಹಾತ್ಮ ಗಾಂಧಿ. ಆಗ ಇದ್ದಂಥ ಯಾರ್ಯಾರು ನಾಯಕರುಗಳು ಇದ್ರಲ್ಲ, ಯಾರು ಬಾಬು ರಾಜೇಂದ್ರ ಪ್ರಸಾದ್, ರಾಜಗೋಪಾಲಾಚಾರಿ, ಆಮೇಲೆ ಆಚಾರ್ಯ ಕೃಪಲಾನಿ, ಇವರು ಎಲ್ಲರೂ ಕೂಡ ಇವರು ಗಾಂಧಿ ಮಾಡಿದ ತಪ್ಪು ತಪ್ಪು ಅಂತ ತಮಿತಾನೇ ಮಾತಾಡ್ತಿದ್ರು. ಅದು ಗಾಂಧಿ ಎದುರಿಗೆ ಮಾತಾಡಿದ್ದು ಅವ್ರಿಗೆ ಬೇರೆ ಇರಲಿಲ್ಲ. ಗಾಂಧಿ ಒಂದು ಥರದ ಡಿಕ್ಟೇಟರ್ ಇದ್ದಲ್ಲಿ ಅವರು ಹೇಳಿದ ಯಾರು ಇದು ಮಾಡೋಕ್ಕಾಗ್ತಿರ್ಲಿಲ್ಲ, ವಿರೋಧ ಮಾಡೋಕ್ಕಾಗ್ತಿರ್ಲಿಲ್ಲ. ಇವ್ರಿಗೇನಾಯಿತು, ಸುಭಾಷ್ ಚಂದ್ರ ಬೋಸ್ ಏನಾಯಿತು, ಅವರು ಮೊದಲನೇ ಟರ್ಮ್ನೊಳಗೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಾಗ ಅವರು ಈ ಅಹಿಂಸೆಯಿಂದ ನಮಗೇನೂ ಆಗೋದಿಲ್ಲ, ನಾವು ಕ್ರಾಂತಿಕಾರಿ ಆಗಬೇಕು ಹಾಗೆ ಅಂತ ಸುಭಾಷ್ ಹೇಳಿದ್ರು. ನೆಕ್ಸ್ಟ್ ಟೈಮ್ ಅವ್ರು ಎಲೆಕ್ಷನಿಗೆ ನಿಂತಾಗ ಅವ್ರಿಗೆ ಜಾಸ್ತಿ ಓಟೇ ಬಂತು. ಅವ್ರಿಗೆ ಜಾಸ್ತಿ ಓಟ್ ಬಂದಾಗ ಗಾಂಧಿಗೆ ತನ್ನ ತತ್ವಕ್ಕೆ ವಿರೋಧವಾಗಿ ಜನ ಕಾಂಗ್ರೆಸ್ನವರೆಲ್ಲ ಓಟ್ ಕೊಟ್ಬಿಟ್ಟಿದ್ದಾರೆ ಅಂತ ಗಾಂಧಿಗೆ ಅನ್ನಿಸ್ತದೆ. ಒಪ್ಪಿಗೆ ಆಗಲಿಲ್ಲ. ಅವ್ರು ಏನು ಮಾಡಿದ್ರು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇತ್ತಲ್ಲ, ಆ ವರ್ಕಿಂಗ್ ಕಮಿಟಿ ಮೆಂಬರ್ಸನ್ನು ಒಬ್ಬೊಬ್ಬರ ಕರೆದು ನೀವು ರಾಜೀನಾಮೆ ಕೊಡಿ, ನೀವು ರಾಜೀನಾಮೆ ಕೊಡಿ, ನೀವು ರಾಜೀನಾಮೆ ಕೊಡಿ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯವರು ಎಲ್ಲರ ಕೈಲೂ ರಾಜೀನಾಮೆ ಕೊಡಿಸ್ಬೇಕು. ಅವಾಗ ಈ ಅಧ್ಯಕ್ಷರು ಏನು ಮಾಡಬೇಕು, ಇಲ್ಲಿ ನನಗೆ ಆಗೋಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತ ಸುಭಾಷ್ ಚಂದ್ರ ಬೋಸ್ ತಾವೂ ರಾಜೀನಾಮೆ ಕೊಟ್ಬೇಕು. ಕಲ್ಕತ್ತಾದಲ್ಲಿ ಮನೆಗೆ ಹೋದ್ರು, ಯಾರು ಹೊರಗಡೆನೆ ಬರಲಿಲ್ಲ. ಅವರು ಜೋರಾಗಿ ಗಡ್ಡ ಬೆಳೆಯೋತಂತಲೂ ಅವರು ಹೊರಗಡೆ ಬರಲಿಲ್ಲ. ಆ ಗಡ್ಡ ಬೆಳೆಸ್ಕೊಂಡಾದ್ಮೇಲೆ ಒಬ್ಬ ಮುಸಲ್ಮಾನ ಮೌಲ್ವಿ ವೇಷ ಹಾಕ್ಕೊಂಡು ಹೇಗೋ ತಪ್ಪಿಸ್ಕೊಂಡು ಆಫ್ಘಾನಿಸ್ತಾನದ ಮೂಲಕವಾಗಿ ಜರ್ಮನಿಗೆ ಹೊರಟೋದ್ರು ಸುಭಾಷ್ ಚಂದ್ರ ಬೋಸ್. ಅದರಿಂದ ಅವ್ರಿಗೆ ಏನಾಯ್ತು ಅನ್ನೋದು ಪಟೇಲ್ಗೆ ಗೊತ್ತಿತ್ತು, ಸುಭಾಷ್ಗೆ ಏನಾಯ್ತು ಅಂತ ಅನ್ನೋದು. ಆದ್ದರಿಂದ ಗಾಂಧಿ ರಾಜೀನಾಮೆ ನೀನು ಒಪ್ಪಬೇಡ, ಇದನ್ನ ಈ 12 ಓಟು ನಿನಗೆ ಬಂದಿರೋದನ್ನ ಅಂತ ಯಾವಾಗ ಗಾಂಧಿ ಹೇಳಿದ್ರು ಅವ್ನಿಗೆ ಒಪ್ಕೊಬೇಕು. ಇದ್ದವರು ನಡೀತಿರ್ಲಿಲ್ಲ ಅವ್ರಿಗೆಲ್ಲ. ಸೊ ಅಧಿಕಾರಕ್ಕೆ ಬಂದದ್ದು ಎಲೆಕ್ಷನ್ನಿಂದ ಅಲ್ಲ. ಆಮೇಲೆ ಅದೇ ಒಂದು ಪದ್ಧತಿಯೇ ನಡ್ಕೊಂಡು ಬಂದ್ಬಿಟ್ಟು ಏನಂತ ಅಂದರೆ, ಈ ಕುಟುಂಬದಲ್ಲಿ ಅವನು ಹೇಳಿದ ಮೇಲೆ ಎಲ್ಲರೂ ಒಪ್ಕೊಳ್ಳೇಬೇಕು. ಹೈಕಮಾಂಡ್ ಅನ್ನೋ ಶಬ್ದ ಬಂದದ್ದು ಆ ರೀತಿಯಲ್ಲಿ. ಅದರಿಂದ ಎಲೆಕ್ಷನ್ ಬೇರೆಯವ್ರಿಗೆ ಏನಾದ್ರು ಮಾಡ್ಕೊಳ್ಳಿ, ಆದರೆ ಅಧಿಕಾರ ನಮ್ಮ ಕೈಲಿ ಇರಬೇಕು ಅನ್ನೋದೊಂದು ಮಾಡಿಕೊಂಡ್ರು. ಅವ್ರ ಮಗಳದ್ದು ಬಂತು. ಅಗೋಲದ ಕಥೆಗಳೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಇದರೊಳಗಿರೋದು ಯಾವ ಹಣದ ಬಲದಿಂದಲೂ ಅಲ್ಲ, ಏನೂ ಅಲ್ಲ. ಅವರು ಗುಜರಾತ್ನಲ್ಲಿ ಚೀಫ್ ಮಿನಿಸ್ಟರ್ ಆಗಿ ಏನು ಸಾಧನೆ ಮಾಡಿದ್ರು, ಆ ಬಲದಿಂದ ಇಡೀ ದೇಶ ಅವ್ರು ಬರಬೇಕು, ಅಧಿಕಾರಕ್ಕೆ ಬರಬೇಕು, ಇಲ್ಲದೆ ಹೋದರೆ ನಮ್ಮ ದೇಶ ಉಳಿಯುವುದಿಲ್ಲ ಅಂತ ಅನ್ನೋದನ್ನು ಜನ ಅರ್ಥ ಮಾಡಿಕೊಂಡ್ರು, ಓಟ್ ಕೊಟ್ಟರು, ಮೋದಿ ಅಧಿಕಾರಕ್ಕೆ ಬಂದರು. ಅಷ್ಟೇನೇ ಇಲ್ಲಿ ಇರುವಂಥದ್ದು. ಆದ್ದರಿಂದ ಒಂದು ಅರ್ಥದೊಳಗೆ ಮೊಟ್ಟ ಮೊದಲನೇ ಸಲ ಸಂಪೂರ್ಣ ಬೇಕಾದಂಥ ಮೆಜಾರಿಟಿಯನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಈ ಮೋದಿಯವರು. ನಾನು ಎಷ್ಟೋ ಸಲ ಗುಜರಾತ್ಗೆ ಹೋಗಿದ್ದೀನಿ ಅಂತ ಹೇಳಿದ್ರಲ್ಲ, ನಾನು ವಿಚಾರ ಮಾಡಿ ಕೇಳಿದ್ದೀನಿ ಜನಗಳನ್ನು, ಇಲ್ಲಿ ಮೋದಿಯವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಹಾಗೆ ಅಂತ. ಟ್ಯಾಕ್ಸಿ ಡ್ರೈವರನ್ನು ಕೇಳಿದ್ದೀನಿ, ಆಟೋ ಡ್ರೈವರನ್ನು ಕೇಳಿದ್ದೀನಿ, ಆಮೇಲೆ ವಿದ್ಯಾವಂತರನ್ನು ಕೇಳಿದ್ದೀನಿ. ಎಲ್ಲರೂ ಹೇಳೋದು ಇಲ್ಲ, ಮೋದಿಯಿಂದಲೇ ನಮ್ಮ ಗುಜರಾತ್ ಮುಂದುವರೆದಿರೋದು. ಗುಜರಾತಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಲ್ಲ, ಅದು ಗೊತ್ತಿದೆ. ಗುಜರಾತಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅಂತಂದ್ರೆ ಎಷ್ಟು ಇಂಡಸ್ಟ್ರಿ ಬೆಳೆದಿರಬೇಕು ಅದನ್ನು.
ಆ ಇಂಡಸ್ಟ್ರಿ ಬೆಳಿಬೇಕಾದ್ರೆ ಏನೇನು ಮಾಡಬೇಕು? ಈಗ ಸರ್ದಾರ್ ಸರೋವರ ಅಂತ ಇದೆಯಲ್ಲ, ಈಗ ಇವ್ರನ್ನ ಸರ್ದಾರ್ ಪಟೇಲ್ ಪ್ರತಿಮೆಯನ್ನ ಕಟ್ಟಿರುವಂಥವ್ರು. ಆ ಸರ್ದಾರ್ ಸರೋವರದಲ್ಲಿ ಅದನ್ನು ಕಟ್ಟಿದಾಗ ಒಂದು ಮಟ್ಟದಲ್ಲಿ ನೀರು ನಿಂತಿತ್ತು ಅದಕ್ಕೆ. ಆ ನೀರು ಉಳಿದೆಲ್ಲನೂ ಸಮುದ್ರಕ್ಕೆ ಹೋಗ್ಬೋದು. ಆ ಸರ್ದಾರ್ ಸರೋವರ ಕಟ್ಟಿದಾರಲ್ಲ, ಅಲ್ಲಿಗೆ ಬಹಳ ಹತ್ತಿರದಲ್ಲಿ ಒಂದು 15-20 ಮೈಲಿ ದೂರದಲ್ಲಿ ಸಮುದ್ರ ಇದೆ. ಆ ನೀರೆಲ್ಲ ಸಮುದ್ರಕ್ಕೆ ಹೋಗಬಹುದು. ಅವಾಗ ಇದನ್ನ ಯಾವುದನ್ನ ಈ ಏರಿಯನ್ನ ಎತ್ತರಿಸಬೇಕು, ಅವಾಗ ಹೆಚ್ಚು ನೀರು ಹಿಡಿಯುತ್ತೆ ಹಾಗೆ ಅಂತ ಮೋದಿ ಅವರು ಪ್ಲಾನ್ ಹಾಕಿದ್ರು. ಸುತ್ತ ಇದ್ದಂತ ರಾಜ್ಯಗಳು ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಈ ಮೂರು ಸುತ್ತ ಇದ್ದಂತ ರಾಜ್ಯಗಳು ನಾವು ಪರ್ಮಿಷನ್ ಕೊಡೋದಿಲ್ಲ, ನೀವು ಎತ್ತರ ಮಾಡಿದ್ರೆ ನಮಗನ್ಯಾಯವಾಗುತ್ತೆ, ಕೊಡೋದಿಲ್ಲ ನಾವು ಅಂತ ಸತತ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಒಬ್ಬ ಮೇಘಾ ಪಾಟ್ಕರ್ ಅಂತ ನೀವು ಕೇಳಿರ್ಬೋದು, ಎಲ್ಲೂ ಸ್ಟ್ರೈಕ್ ಮಾಡಿಸೋದು. ಇದು ಪ್ರಕೃತಿಗೆ ವಿರುದ್ಧವಾಗುತ್ತೆ ಸ್ಟ್ರೈಕ್ ಮಾಡೋದು. ಇದನ್ನ ಮಾಡಿದ್ರೆ ಹುಲಿಗಳಿಗೆ ತೊಂದರೆ ಆಗುತ್ತೆ ಸ್ಟ್ರೈಕ್ ಮಾಡೋದು. ಈ ಮಾಡಿದ್ರೆ ಇನ್ನೊಂದೇನಾಗುತ್ತೆ ಸ್ಟ್ರೈಕ್ ಮಾಡೋದು. ಇಲ್ಲೇ ಕೋರ್ಟ್ ಹೋಗುವಂಥದ್ದು ತಡ್ಕೊಳ್ಳುತ್ತೆ. ಅಷ್ಟೊತ್ತಿನ ಚೀಫ್ ಮಿನಿಸ್ಟರ್ ಸೀಟ್ ಎಲ್ಲ ಹೋಗೇ ಇರುತ್ತೆ, ಜನಗಳು ಮರೆಸ್ಬಿಡ್ತಾರೆ, ಮತ್ತೆ ಕಲ್ಲು ಹಾಕ್ಬೇಕು ಅದಕ್ಕೆ. ಈ ಥರದವರು ಅದಕ್ಕೆ ಯಾರಕ್ಕೂ ಇದು ಪ್ರೋತ್ಸಾಹ ಕೊಡ್ತಾ ಇದ್ದದ್ದು ಫಾರಿನ್ ಕಂಟ್ರೀಸ್ದವರು, ಅವರು ಬೇರೆ ಇತ್ತು. ಇಂಥ ಸಂದರ್ಭದೊಳಗೆ ಮೋದಿಯವರು ಒಂದು ಪ್ಲಾನ್ ಮಾಡಿದ್ರು. ಈ ಮೂರೂ ರಾಜ್ಯಗಳಿದ್ವಲ್ಲ, ಅವ್ರಿಗೆ ಎಲೆಕ್ಟ್ರಿಸಿಟಿ ಬಹಳ ಕಷ್ಟ ಇತ್ತು. ಮಹಾರಾಷ್ಟ್ರಕ್ಕೂ ಎಲೆಕ್ಟ್ರಿಸಿಟಿ ಡೆಫಿಷಿಯನ್ಸಿ, ಇವ್ರಿಗೂ ಮಧ್ಯಪ್ರದೇಶದವ್ರಿಗೂ ಡೆಫಿಷಿಯನ್ಸಿ, ರಾಜಸ್ಥಾನದವ್ರಿಗೂ ಡೆಫಿಷಿಯನ್ಸಿ. ಮೋದಿ ಹೇಳಿದ್ರು, ನಾವು ಈ ನೀರನ್ನ ಹೆಚ್ಚು ನೀರನ್ನು ಶೇಖರಿಸ್ತೀವಲ್ಲ, ಸಮುದ್ರಕ್ಕೆ ಹೋಗುತ್ತೆ, ನಿಮಗೇನು ಅದರಿಂದ ಪ್ರಯೋಜನ ಆಗಲ್ಲ. ಆದರೆ ನಾವು ಈ ಕಟ್ಟೆಯಿಂದ ಎಲೆಕ್ಟ್ರಿಸಿಟಿ ಮಾಡ್ತೀವಿ, ಆ ಎಲೆಕ್ಟ್ರಿಸಿಟಿಯನ್ನ ಹೆಚ್ಚಾಗಿ ನಿಮಗೆ ಕೊಡ್ತೀವಿ. ನೀವು 3 ಜನಕ್ಕೂ ನಾನು ಎಲೆಕ್ಟ್ರಿಸಿಟಿ ಕೊಡ್ತೀವಿ, ನಾವು ಸ್ವಲ್ಪ ಎಲೆಕ್ಟ್ರಿಸಿಟಿ ಇಟ್ಕೊಡ್ತೀವಿ, ಉಳಿದ ನೀರನ್ನು ಮಾತ್ರ ನಾವು ಉಪಯೋಗಿಸ್ತೀವಿ. ಆದರೆ ಆ ನೀರು ನಿಮ್ಮದಲ್ಲ, ಅದು ಸಮುದ್ರಕ್ಕೆ ಹೋಗುವಂಥದ್ದು ಅಂತ ಹೇಳಿ ಅವ್ರು 3 ಜನ ಕಾಂಗ್ರೆಸ್ ರಾಜ್ಯಗಳು ಅವರನ್ನು ಒಪ್ಪಿಸಿ ಇವರು ಇದನ್ನು ತಪ್ಪಿಸಿದ್ರು. ಇವಾಗ ನೀವು ಅಲ್ಲಿಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಎಂಥ ಕಟ್ಟೆಗಳು ಕಟ್ಟಿದ್ದಾರೆ, ಅದರೊಳಗೆ ಎಲೆಕ್ಟ್ರಿಸಿಟಿ ಯಾವ ರೀತಿ ಹೋಗುತ್ತೆ. ನಾನು ಇತ್ತೀಚೆಗೆ ಹೋದಾಗ ಅದನ್ನು ಸಂಪೂರ್ಣ ನೋಡ್ಕೊಂಡು ಬಂದಿದ್ದೀನಿ ನಾನು. ಆಯಿತು, ಇದು ಈ ಥರ ಮಾಡೋದಕ್ಕೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದು ಇವೆಲ್ಲನೂ ಕೆಲಸಗಳು ಮಾಡಬೇಕು. ಆಮೇಲೆ ಏನು ಮಾಡಿದ್ರು ಅಂತಂದರೆ, ಆ ಎಕ್ಕಸ ನೀರುಗಳು ಅವೆಲ್ಲ ಇತ್ತಲ್ಲ, ಅದಕ್ಕೆ ಕಾಲುವೆ ಮಾಡಿದ್ರು. ಕಾಲುವೆ ಮಾಡಿ ಕುಡಿಯುವ ನೀರಿನಲ್ಲಿ ಇರುವಂಥ ಕೊಚ್ಚು ಪ್ರದೇಶ, ಅಂದರೆ ಪಶ್ಚಿಮ ಗುಜರಾತ್ನಲ್ಲಿ ಸಮುದ್ರದ ದಡದಲ್ಲಿ ಇರುವಂತಹ ಪ್ರದೇಶಗಳಿಗೆ ನೀರು ನಿಲ್ಲಿಂದ ಅಲ್ಲಿಗೆ ಸಾಕಬೇಕು. ಆ ಸಾಗಿಸ್ಬೇಕಾದ್ರೆ ಇದರಲ್ಲಿ ಹೋಗ್ಬಿಡುತ್ತಲ್ಲ, ಯಾವುದ್ರಲ್ಲಿ ಆ ಕಾಲುವೆ ಒಳಗೆ ಬಿಸಿಲಿಗೆ ಸೇರಿ ಆವಿಯಾಗಿ ಹೋಗುತ್ತಲ್ಲ, ಆ ನೀರು ಉಳಿಸ್ಕೊಬೇಕು. ಅದಕ್ಕೇನು ಮಾಡಿದ್ರು, ಗಾಜಿನ ಇದನ್ನು ಕೊಟ್ಟರು, ಮುಚ್ಚಿನ ಮಾಡೋದು ಉಳಿಸ್ಕೋಬೇಕು. ಅವಾಗ ಆ ನೀರು ಉಳಿಯಿತು, ಆವಿಯಾಗಿ ಹೋಗೋ ನೀರು ಉಳಿಯಿತು, ಜೊತೆಗೆ ಆ ಕಾವಲು ಅದ್ರ ಬಿಸಿ ಇದೆಯಲ್ಲ ಬಿಸಿಲಿಗೆ, ಅದರೊಳಗೆ ಎಲೆಕ್ಟ್ರಿಸಿಟಿ ತಯಾರು ಮಾಡಿದ್ರು. ಇದು ಮೋದಿ ಪ್ಲ್ಯಾನ್ ಇದೆ. ಆಮೇಲೆ ಇನ್ನೊಂದು ಕೆಲಸ ಮಾಡಿದ್ರು, ಎಲೆಕ್ಟ್ರಿಸಿಟಿ ಇಲ್ಲದೆ ಯಾವ ರಾಜ್ಯನೂ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ, ಇಂಡಸ್ಟ್ರೀಸ್ ನಡೆಸೋಕ್ಕಾಗೋದೇ ಇಲ್ಲ. ಸಮುದ್ರದಿಂದ ಬೀಸುವಂಥ ಜೋರ ಗಾಳಿ ಬೀಸ್ತಾ ಇತ್ತು, ಅದನ್ನೆಲ್ಲ ಸ್ಟಡಿ ಮಾಡಿಸಿದ್ರು. ಸ್ಟಡಿ ಮಾಡಿಸಿ ಈ ವಿಂಡ್ ಮಿಲ್ ಹಾಕಿಸಿದ್ರು. ಅದನ್ನು ಎಲೆಕ್ಟ್ರಿಸಿಟಿ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಾ ಇತ್ತು. ಆದರೆ ಅದಕ್ಕೆಲ್ಲ ತುಂಬ ವಿಂಡ್ ಮಿಲ್ಲನ್ನೆಲ್ಲ ಹಾಕಿಸೋದಕ್ಕೆ ದುಡ್ಡು ಎಲ್ಲಿ ಬರಬೇಕು ಸರ್ಕಾರದಿಂದ. ಅವಾಗ ಇಂಡಸ್ಟ್ರಿಯಲಿಸ್ಟ್ ಕರೆದು ಹೇಳಿದ್ರು, ನೀವು ವಿಂಡ್ ಮಿಲ್ ಹಾಕಿಸಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ, ನಾವು ಅಲ್ಲಿಂದ ಅಹಮದಾಬಾದ್ ತನಕ, ಬರೋಡಾ ತನಕ, ಆಮೇಲೆ ಇನ್ನೊಂದು ಇದೆಯಲ್ಲ ಅವರ ಅಲ್ಲಿ ತನಕ ಅಲ್ಲಿ ನಿಮ್ಮ ಇಂಡಸ್ಟ್ರೀಸ್ ಎಲ್ಲ ಇರುವುದು ಅಲ್ಲಿಗೆ, ನಾವು ಅಲ್ಲಿಗೆಲ್ಲ ಕನೆಕ್ಷನ್ ಹಾಕ್ತೀವಿ ನಾವು.
ಆ ಕನೆಕ್ಷನ್ ನಾವು ಹಾಕಿದ್ದನ್ನ ನಾವು ನಿಮಗೆ ಟ್ರಾನ್ಸ್ಮಿಟ್ ಮಾಡ್ಕೊಡ್ತೀವಿ. ಅಲ್ಲಿ ನೀವು ಎಷ್ಟನ್ನು ನೀವು ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಹಾಕ್ತಿರೋ ಅಷ್ಟು ಕ್ವಾಂಟಿಟಿಯನ್ನು ನಾವು ಲೆಕ್ಕ ಇಟ್ಕೊಂಡು ಇಲ್ಲಿ ನಿಮಗೆ ಕೊಡ್ತೀವಿ, ನಿಮ್ಮ ಇಂಡಸ್ಟ್ರಿ ಇರೋ ಕಡೆ ಕೊಡ್ತೀವಿ. ಫ್ರೀ ಟ್ರಾನ್ಸ್ಮಿಷನ್ ಅನ್ನೋ ಆಸೆಯನ್ನು ಹುಟ್ಟಿದ್ರು ಇಂಡಸ್ಟ್ರಿಯಲಿಸ್ಟರ್ಗೆ. ಅವರೆಲ್ಲರೂ ದುಡ್ಡು ಹಾಕಿದ್ರು, ಬೇಕಾದಷ್ಟು ಎಲೆಕ್ಟ್ರಿಸಿಟಿ ಆಯಿತು, ಅದನ್ನು ಬಂದು ಇದು ಹಾಕಿದ್ರು. ಪರಿಣಾಮ ಏನಾಯಿತು ಅಂತಂದರೆ ಬೇಕಾದಷ್ಟು ಯಾವುದು ಅಂತಂದರೆ ಇವ್ರಿಗೆ ಇಂಡಸ್ಟ್ರೀಸ್ ಬೆಳೆಯಕ್ಕೆ ಸಾಧ್ಯವಾಯಿತು. ಈ ಕಲ್ಪನೆ ಇವೆಲ್ಲ ಹೇಳ್ತಾರೆ ಅವರು. ಗೋಲ್ ಅಂತಂದರೆ ಇದು ಇಂಡಸ್ಟ್ರಿಯಲಿಸ್ಟ್ ಪದದಲ್ಲಿ ಕ್ಯಾಪಿಟಲಿಸ್ಟು ಅದು ಇದು ಹಾಗೆ ಅಂತ ಹೇಳ್ತಾರೆ. ನೀವು ಈಗ ಮಾಡದೇ ಇದ್ರೆ ಎಲೆಕ್ಟ್ರಿಸಿಟಿ ಇಲ್ಲ, ಅವ್ರಿಗೆ ಈಗ ಇಂಡಸ್ಟ್ರಿನ ಬೆಳೀತಾ ಇರಲಿಲ್ಲ. ಇದು ಯಾಕೆ ಹೇಳ್ತೀನಿ ಅಂದರೆ ಈ ಟೀಕೆ ಮಾಡೋರು ಯಾವಾಗಲೂ ಡಿಸ್ಟ್ರಕ್ಟಿವ್ ಟೀಕೆನೇ ಇವರು ಮಾಡೋದು ಮಾಡ್ತಾ ಇರೋದು. ಇದು ಇವರು ಮೋದಿಯವರು ಮಾಡಿದ್ದು. ನಾನು ಹೇಳಿದ್ನಲ್ಲ 7 ತಿಂಗಳಲ್ಲಿ ನಾನು ಹೋಗಿದ್ದೆ ಅಂತಂದು. ನಾನು ಗುಜರಾತಲ್ಲಿ ಮೊದಲಿನಿಂದಲೂ ನಾನು ಸಂಪೂರ್ಣವಾಗಿ ಎಲ್ಲ ಕಡೆನೂ ನನಗೆ 2-3 ಸಲ ಸಂಚಾರ ಮಾಡಿ ಎಲ್ಲ ನಾನು ನೋಡಿರೋನು. ಈಗ ಈ ಸಲ ಹೋದಾಗ ನೋಡ್ತು ಅಂತಂದರೆ ಅಹಮದಾಬಾದಿಂದ ಸುಮಾರು 50 ಮೈಲಿ ತಲುಪಲು ರಸ್ತೆ ಎರಡೂ ಬದಿಗಳಿಗೆ ಫ್ಯಾಕ್ಟರಿ. ನೀವು ಹೇಗೆ ಅಮೆರಿಕ ಮೊದಲಾದಂಥ ದೇಶಗಳಲ್ಲಿ ನೀವು ಹೋದರೆ ಮೇನ್ ರೋಡಿನಿಂದ ಆಚೆ ಕಡೆಗೆ ಈಚೆ ಕಡೆಗೆ ಗಿಡಗಳನ್ನು ಬೆಳೆಸ್ಬಿಟ್ಟಿದ್ದಾರೆ ಅಮೆರಿಕದವರು. ನಾನು ಯಾವಾಗಲೂ ಈ ಹಸಿರಿನ ಕಾಡಿನ ಮಧ್ಯೆ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ನಮಗೆ ಬರುತ್ತೆ. ಆದರೆ ಅದರಿಂದ ಒಳಭಾಗಕ್ಕೆ ಸ್ವಲ್ಪ ದೂರ ಹೋದರೆ ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳೇ ಇರುತ್ತೆ. ಆ ರೀತಿಯಲ್ಲಿ ಸುಮಾರು 50 ಮೈಲಿ ತನಕ ಎರಡೂ ಕಡೆಗೆ ಫ್ಯಾಕ್ಟ್ರಿಗಳು. ಮತ್ತು ಬಹಳ ಹಿಂದೆ ಹಳ್ಳಿ ಒಂದು ಥರದ ಹಳೆ ಪಟ್ಟಣವಾಗಿದ್ದಂಥ ರಾಜ್ಕೋಟ್ ಹೋದರೆ ನನಗೆ ಗುರ್ತೇ ಸಿಗ್ತಿಲ್ಲ ಇದು ರಾಜ್ಕೋಟ್ ಹೌದಾ ಅಂತ. ಎಲ್ಲನೂ ಒಂದು ಐಡಿಯಲ್ ಇದನ್ನ ಮಾಡಿಬಿಟ್ಟಿದ್ದಾರೆ. ಏನು ಒಂದು ಐಡಿಯಲ್ ಸಿಟಿ ಅಂತ ನಾವು ಏನು ಹೇಳ್ತೀವಲ್ಲ ಅದನ್ನು ಮಾಡಿದ್ದಾರೆ. ದ್ವಾರಕೆಗೆ ಹೋದರೆ ಐಡಿಯಲ್ ಸಿಟಿ ಮಾಡಿದ್ದಾರೆ, ಸೋಮನಾಥ್ ಹೋದರೆ ಐಡಿಯಲ್ ಸಿಟಿ ಮಾಡಿದ್ದಾರೆ. ಇದೆಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯವಾಯಿತು ಅವ್ರಿಗೆ? ಮೋದಿ ಬಂದ ಮೇಲೆ ಇದೆಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯವಾಯಿತು? ಅದಕ್ಕೇನೆ ಗುಜರಾತ್ನೊಳಗೆ ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಪ್ರತಿಯೊಬ್ಬರು ಹೇಳೋದು ಇದೇ ಕಾರಣಕ್ಕೋಸ್ಕರ. ಈ ಗುಜರಾತ್ ಮಾಡೆಲ್ಲು ಹಾಗೆ ಅಂತ ಹೇಳ್ತಾರಲ್ಲ, ಇದೇನೇ ಗುಜರಾತ್ ಮಾಡೆಲ್ಲು ಅಂತ ನಡಿಬೇಕಾದ್ರೆ ಗುಜರಾತಿಗಳಿಗೆ ಪ್ರಾಕ್ಟಿಕಲ್ ಇದಿದೆ, ಪ್ರಾಕ್ಟಿಕಲ್ ಮೈಂಡ್ ಇದೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಿದ್ದೀನಿ, ನಿಮಗೆಲ್ಲ ಗೊತ್ತಿರುವಂಥದ್ದೇ. ಟಾಟಾದವರು ನ್ಯಾನೋ ಇದನ್ನ ಕಾರುಗಳನ್ನು ತಯಾರು ಮಾಡಬೇಕು ಅಂತ ಒಂದು ಕಲ್ಕತ್ತಾದಷ್ಟು ದೂರದಲ್ಲಿ ಇದನ್ನು ಮಾಡಿದ್ರು. ಏನು ಸುಮಾರು 1,000 ಎಕರೆ ಭೂಮಿಯನ್ನು ಮಾಡಿ ಅದರೊಳಗೆ ಎಲ್ಲದೂ ಇದನ್ನು ಹಾಕಿದ್ರು, ಕಾಂಪೌಂಡು ಎಲ್ಲನೂ ಹಾಕಿ ಇದನ್ನ ಫ್ಯಾಕ್ಟ್ರಿ ಕೊಟ್ಟು ಕೆಲಸ ಶುರು ಮಾಡಬೇಕು. ಆವಾಗ ಈ ನಮ್ಮ ಮಹತಾಯಿ ಇದು ಡಿ ಎಂಥ ದೀದಿಯವರು ಮಮತಾ ಬ್ಯಾನರ್ಜಿ ಶುರು ಮಾಡಿಕೊಂಡ್ರು. ಕಮ್ಯುನಿಸ್ಟ್ ಆಡಳಿತ ಇತ್ತು, ಅವರೇನೇ ಕೈಕನ್ನು ಕೊಟ್ಟಿದ್ದದ್ದು, ಜಾಗ ಕೊಟ್ಟಿದ್ದು. ಯಾಕೆ ಅಂತಂದರೆ ಆ ಕಮ್ಯುನಿಸ್ಟ್ ಆಡಳಿತದಲ್ಲಿ ಇದ್ದಂಥ ಕೊನೆ ಪ್ರೈಮ್ ಮಿನಿಸ್ಟ್ರಿಗೆ ಅರ್ಥ ಆಯಿತು, ನಾವು ಈ ಕ್ಯಾಪಿಟಲಿಸ್ಟ್ ಇಲ್ಲಿ ಅವಕಾಶ ಕೊಡದೆ ಹೋದರೆ ನಾವು ಏನು ಉದ್ಧಾರ ಆಗೋಕ್ಕಾಗೋದೇ ಇಲ್ಲ. ನಾನು ಕಲ್ಕತ್ತಾ ಬಂಗಾಳವನ್ನು ಹಲವು ಸಲ ನೋಡಿದ್ದೀನಿ. ಅಲ್ಲಿರುವಂಥ ಬಡತನ ಇನ್ನೆಲ್ಲೂ ಇಲ್ಲ. ಅವರೆಲ್ಲ ದೇಶಕ್ಕೆ ಅವರು ಬಂಗಾಳಕ್ಕೆ ಮಾಡಿರುವಂಥ ಸಹಾಯ ಏನು ಅಂತಂದರೆ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ ಒಂದು ದೊಡ್ಡ ದೊಡ್ಡ ರೋಡ್ ಹಂಪ್ ಹಾಕಿರೋದು ಅಷ್ಟೇ. ಯಾಕೆಂದರೆ ಇವರೆಲ್ಲ ದುಡ್ಡಿರುವಂಥವ್ರು ಕಾರ್ನಲ್ಲಿ ಹೋಗ್ತಾರೆ, ಆದ್ದರಿಂದ ಹಾಕು ಇದನ್ನು ಯಾವುದನ್ನ ರೋಡ್ ಹಂಪನ್ನು ಹಾಕು ನೀನು, ಯಾವುದು ಉದ್ಧಾರವಾಗಲು ಸಾಧ್ಯ? ಅಷ್ಟು ಬರ್ತದೆ ಅಲ್ಲಿರುವಂಥದ್ದು. ಅದಕ್ಕೆ ಇವರೇ ಅರ್ಥ ಮಾಡಿಕೊಂಡ್ರು, ಕಮ್ಯುನಿಸ್ಟು 10 ವರ್ಷ ಆಳಿದ್ರು ಕೂಡ ಇದು ಬಡತನ ಜಾಸ್ತಿನೇ ಆಗ್ತಾ ಇದೆ, ನಾವು ಇವರಿಗೆ ಜಾಗ ಕೊಡೋಣ, ಅದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಹಾಗೆ ಅಂತ ಜಾಗ ಕೊಟ್ಟರು. ಇದು ಬೀದಿಗೆ ಗಲಾಟೆ ಶುರು ಮಾಡಬೇಕು. ಮಾಡಿದ ಮೇಲೆ ಏನಾಯಿತು ಅಂದರೆ ಜಾಗದವರು ಇರೋಕ್ಕೆ ಸಾಧ್ಯವಿಲ್ಲ ನಮಗೆ ಅಂತ ಹೇಳಿದ್ರು. ನಾವು ಇಲ್ಲೆಂತ ಬರ್ತಾ ಹೋಗ್ತೀವಿ ಅಂತ ಹೇಳಿ ಅವ್ರು ತೀರ್ಮಾನ ಮಾಡೋದು.
ಅದು ಹೋಗ್ತೀನಿ ಅಂತ ತೀರ್ಮಾನ ಮಾಡುವಾಗ ನಮ್ಮ ಕರ್ನಾಟಕಕ್ಕೆ ಅವರ ನ್ಯಾನೋ ಕಾರನ್ನ ಫ್ಯಾಕ್ಟ್ರಿನ ಇಲ್ಲಿಗೆ ತರಿಸ್ಬೇಕು ಹಾಗೆ ಅಂತ ಕರ್ನಾಟಕದ ಚೀಫ್ ಮಿನಿಸ್ಟರ್ ಪ್ರಾಯಶಃವಾಗಿ ಯಡಿಯೂರಪ್ಪನವರಿದ್ರು ಅಂತ ಕಾಣುತ್ತೆ. ಅವ್ರಿಗೆ ಕಳಿಸಿದ್ರು ನಮ್ಮ ಆಫೀಸರ್ಸ್. ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು ನಾವು ಕಾರ್ ತಯಾರು ಮಾಡೋದು ಬಂದಿದ್ದೀವಿ ಹೊರತು ಎಲೆಕ್ಟ್ರಿಸಿಟಿನೂ ಮಾಡಬೇಕಾದ್ರೆ ಎರಡು ಇಂಡಸ್ಟ್ರಿ ಮಾಡಬೇಕಾಗುತ್ತೆ ನಾವು, ಅದಾಗಲ್ಲ ನೀವು ಎಲ್ಲ ಕೊಡ್ತಿರೋ ಇಲ್ವೋ ಅಂದರು. ಎಲ್ಲಿದೆ ಕೊಡೋದಕ್ಕೆ? ಅವ್ರು ಬೇಡ, ಈ ಕರ್ನಾಟಕ ಪ್ರಯೋಜನ ಇಲ್ಲ ಅಂತ ಹೋದರು. ಆವಾಗ ಮೋದಿ ಅಹಮದಾಬಾದ್ಗೆ ಕೇವಲ 20 ಕಿಲೋಮೀಟರ್ ದೂರಗಳಿಗೆ ಸಾನಂದ್ ಅಂತ ಒಂದು ಹಳ್ಳಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ